ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಎಲ್ಲ ಶಾಸಕರುಗಳು ಸಚಿವರುಗಳು ನೀವೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ರಾಜ್ಯದ ಅಭಿವೃದ್ಧಿ, ಸಾಮಾನ್ಯ ಜನರ ಅಭಿವೃದ್ಧಿ, ಇದರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಲಕ್ಷ್ಯ ಇಲ್ಲ. ನಿಮ್ಮ ಉದ್ದೇಶ ಎಷ್ಟೇ, ನಾವೆಷ್ಟು ಹಣ ಹೊಡಿಬೋದು ಅನ್ನೋದಷ್ಟೇ. ಒಂದು ಕಾನೂನಾತ್ಮಕವಾಗಿ ಅಂದರೆ ಸರ್ಕಾರಿ ಹಣವನ್ನು ಬಿಡುಗಡೆ ಮಾಡಿಕೊಂಡು ವಿವಿಧ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಎಷ್ಟೆಷ್ಟು ಬರುತ್ತೆ ಕಮಿಷನ್ನು ಅಥವಾ ಕಿಕ್ ಬ್ಯಾಕು, ಅದನ್ನು ಮಾಡ್ತಾ ಇದ್ದೀರಿ. ಇನ್ನು ಉಳಿದಂತೆ ನಿಮ್ಮ ವ್ಯವಹಾರ ಮತ್ತು ನಿಮ್ಮ ದಂಧೆಗಳನ್ನು ನಡೆಸ್ಕೋತಾ ಇದ್ದೀರಿ. ಅದ್ರ ಮೂಲಕ ಹಣ ಸಂಪಾದನೆ ಬಿಟ್ಟು ನೀವು ಇನ್ನೇನು ಮಾಡ್ತಾ ಇಲ್ಲ. ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಮಾಧ್ಯಮದ ಸ್ನೇಹಿತರ ತಮ್ಮನ್ನು ಸೇರಿಸಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳು ಪ್ರವಾಸ ಮಾಡೋಣ, ಜನರ ಮುಂದೋಗೋಣ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಕೊಟ್ಟಂಥ ಯೋಜನೆಗಳು, ಕೊಡುಗೆಗಳು ಪ್ರತಿಯೊಬ್ಬ ಶ್ರೀಸಾಮಾನ್ಯ ನಮ್ಮ ಮನೆ ಬಾಗಿಲಿಗೆ ತಲುಪಿದೆ. ಇದರ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಇದೀವಿ. ನಿಮ್ಮ ಪ್ರಕಾರ ಅಭಿವೃದ್ಧಿ ಅಂದ್ರೆ ಏನು? ನಾನು ಮಾತು ಹೇಳ್ತೀನಿ, ನಿಮ್ಮ ಪ್ರಕಾರ ಅಭಿವೃದ್ಧಿ ಅಂದ್ರೆ ಹೇಗೆ? ಲೋಕೋಪಯೋಗಿ ಇಲಾಖೆಯಲ್ಲಿ ಗುಂಡಿ ಮುಚ್ತೀವಿ ಅಂತ ಮೊನ್ನೆ 100 ಕೋಟಿ ರೂಪಾಯಿ ಬಿಟ್ಟಿದ್ದಾರೆ, ರಸ್ತೆ ಗುಂಡಿ ಮುಚ್ತೀವಿ ಅಂತ ರಸ್ತೆ ಮಾಡ್ತೀವಿ ಅಂತ. ಪ್ರತೀಕ್ಷೆ ಉದಾಹರಣೆಗೆ ನನ್ನ ಹೊನ್ನಾಳಿ ಮತಕ್ಷೇತ್ರದಲ್ಲಿ ಬನ್ನಿ, ಒಂದು ವರ್ಷಕ್ಕೆ ಕನಿಷ್ಠ 25 ಕೋಟಿ ರೂಪಾಯಿ ರಸ್ತೆಗಳ ಅಭಿವೃದ್ಧಿಗೆ ಹಣ ಕೊಡ್ತಾ ಇದೆ ಎಲ್ಲ ಕ್ಷೇತ್ರಗಳಿಗೆ. ಜೊತೆಗೆ ಎಷ್ಟು ಪ್ರೌಢಶಾಲೆಗಳು, ಕೆಲವು ಶಾಸಕರಿಗೆ 500 ಕೋಟಿ ಹಣ ಬಿಡುಗಡೆ ಮಾಡಿಕೊಂಡಿದ್ದಾರೆ. ಆಸ್ಪತ್ರೆಗಳು, ಕುಡಿಯುವ ನೀರು, ನೀರಾವರಿ, ಏನೂ ಇಲ್ಲ, ಕೃಷಿಗೆ ಎಲ್ಲ ನೋಡಿ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಸರ್ಕಾರ ಪಕ್ಷಾತೀತವಾಗಿ ಹಣವನ್ನು ಬಿಡುಗಡೆ ಮಾಡ್ತಿದೆ. ಜನರ ಮುಂದೆ ಹೋಗೋಣ, ಇದು ನಾನು ಹೇಳೋದಲ್ಲ, ಜನರ ಮುಂದೆ. ಹಿಂದೆ ನಮ್ಮ ಶ್ರೀಸಾಮಾನ್ಯ ಹೇಳ್ತಾರೆ, ಯಡಿಯೂರಪ್ಪ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋ ಮುಂಚೆ ಯಾಕೆ ನಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಆಗಿಲ್ಲ, ಈ ಹಣ ಎಲ್ಲಿ ಹೋಗ್ತಿತ್ತು ಜನ ಮಾತಾಡ್ತಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಮೇಲೆ ಪ್ರತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ವಿಚಾರದಲ್ಲಿ ಈ ರಾಜ್ಯದಲ್ಲಿ ನಮ್ಮ ರಾಜ್ಯ ಬಹಳ ಮುಂದಿದೆ, ತಪ್ಪಾಗಲಾರದು. ತಾವು ಬೆಂಗಳೂರು ನಗರ ಪಾಲಿಕೆ ಸೇರ್ಕೊಂಡು ರಾಜ್ಯದಲ್ಲಿ ಪ್ರತಿಯೊಂದು ರೇಣುಕಾಚಾರ್ಯ ಅವರೇ ಯುಪಿಎ ಸರ್ಕಾರ ಇದೆ. ಅಲ್ಲ, ಈ ರಾಜ್ಯದ ವಿಚಾರ ಮಾತಾಡೋಣ. ಯುಪಿಎ ಬೇಡ, ಈಗ ಯುಪಿಎ ನೇತೃತ್ವ ಸರ್ಕಾರ ಇದೆ. ಯುಪಿಎ ಬಗ್ಗೆ ನೇತೃತ್ವ ಸರ್ಕಾರ ನಮಗೆ ಯುಪಿಎ ಬಗ್ಗೆ ನೀವು ಮಾತಾಡಬೇಡಿ. ದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ವಿಚಾರದಲ್ಲಿ 2ನೇ ಸ್ಥಾನದಲ್ಲಿ ಅಂತೇಳಿ, ಮೊದಲನೇದು ಗುಜರಾತ್, 2ನೇದು ಕರ್ನಾಟಕ. ಅಂದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ ಎಲ್ಲಿದೆ ಅಲ್ಲಿ ಅಭಿವೃದ್ಧಿ ಆಗ್ತದೆ. ಈಗ ಇಡೀ ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿದಂತೆ ರಾಜ್ಯ ಸರ್ಕಾರದ ಹಗರಣಗಳ ಸಲಮಾರನೆ ಹೊರಗೆ ಬರ್ತಾ ಇದೆ. ಪ್ರತಿಯೊಂದು ಕಡೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಅನ್ನೋದನ್ನ ಬಿಟ್ರೆ ಬೇರೆ ಯಾವ ಒಳ್ಳೆ ಕೆಲಸ ಸರ್ಕಾರ ಅಧಿಕಾರ ನಿಮ್ಮನ್ನ ಭ್ರಷ್ಟಾಚಾರ ಮಾಡಿಲ್ಲ. ಜನ ನಮ್ಮ ಪರವಾಗಿದ್ದಾರೆ. ಉದಾಹರಣೆ ನಡೆದಂತ ಎಲ್ಲ ಉಪಚುನಾವಣೆಗಳು, ಲೋಕಸಭೆ ಚುನಾವಣೆ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. ನಾವು ನೋಡಿ, ಭ್ರಷ್ಟಾಚಾರನ ಹೊರತುಪಡಿಸಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಂಥವ್ರು. ಇದನ್ನು ಎಲ್ಲೋ ಒಂದು ಕಡೆ ಕೆಲವರು ಮಾಧ್ಯಮಗಳಲ್ಲಿ ಮತ್ತು ಪ್ರತಿಪಕ್ಷಗಳು ವ್ಯವಸ್ಥಿತವಾಗಿ ಸಂಚಲನ ರೂಪಿಸ್ತಾರೆ. ಅದು ಜನರಿಗೆ ಗೊತ್ತಿದೆ. ಜನ ನಮ್ಮ ಜೊತೆಗೆ ಹೇಳಿದ್ರಿ, ದೇಶದಲ್ಲೇ ಕರ್ನಾಟಕದಲ್ಲಿ ಬಿಜೆಪಿ 2ನೇ ಸ್ಥಾನದಲ್ಲಿದೆ ಅಭಿವೃದ್ಧಿ ವಿಚಾರದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲೇ ಪ್ರಥಮ ಬಾರಿಗೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಇಲ್ಲಿ ನಡೆದ ಕಲಹ, ಗದ್ದಲೆಗಳು, ನಿಮ್ಮ ಆಂತರಿಕ ಕಚ್ಚಾಟ, ಅಧಿಕಾರ, ಹಣ ಮತ್ತು ಹಗರಣಗಳು, ನೀವು ಜೈಲಿಗೆ ಹೋದಷ್ಟು ಬಹುಶಃ ಈ ದೇಶದ ಇತಿಹಾಸದಲ್ಲಿ ಷಡ್ಯಂತ್ರ ಏನು ಜೈಲಿಗೆ ಹೋದ್ಮೇಲೆ ಈ ರಾಜ್ಯದ ಜನ ವಿಶೇಷವಾಗಿ ಅನುಕಂಪ ಮಾಡಿದೆ. ಹಿಂದೆ ಕಾಂಗ್ರೆಸ್ಸಿನ ಜನತಾದಳದ ಅವಧಿಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ, ಲಕ್ಷಾಂತರ ಕೋಟಿ ಲೂಟಿ ಆಯಿತು. ಯಡಿಯೂರಪ್ಪ ಯಾವುದು ತಪ್ಪನ್ನು ಮಾಡಿದೆ, ವ್ಯವಸ್ಥಿತವಾಗಿ ಷಡ್ಯಂತ್ರ ಜೈಲಿಗೆ ಜನ ಇವತ್ತು ಅನುಕಂಪ ಬಂದಿದೆ. ನಮ್ಮ ಪಕ್ಷದ ಮೇಲೆ, ನಮ್ಮ ನಾಯಕರ ಯಡಿಯೂರಪ್ಪನವ್ರ ಮೇಲೆ ಅನುಕಂಪ ಬಂದಿದೆ. ವಿಶೇಷವಾಗಿ ಇವತ್ತು ಈ ರಾಜ್ಯದಲ್ಲಿ ಜನ ಕನಿಕರ ಪಡ್ತಿದ್ದಾರೆ. ಇವತ್ತು ಯಡಿಯೂರಪ್ಪನವ್ರು ಒಳ್ಳೆ ಕೆಲಸ ಮಾಡಿದರು. ನಮಗೆ 400 ರೂಪಾಯಿ ಕೊಟ್ಟರು ಸಂಧ್ಯಾ ಸುರಕ್ಷಾ, ಭಾಗ್ಯಲಕ್ಷ್ಮಿ ಬಂತು 1 ಲಕ್ಷ ರೂಪಾಯಿ, ಮಕ್ಕಳಿಗೆ ಬೈಸ್ಕಲ್ ಬಂತು. ವಿಶೇಷವಾಗಿ ರಸ್ತೆಗಳ ಅಭಿವೃದ್ಧಿ ಆಗ್ತದೆ, ಕುಡಿಯೋ ನೀರಿಗೆ ಹಣ ಕೊಡ್ತಾರೆ. ಇವತ್ತು ರೈತರಿಗೆ ಸುವರ್ಣ ಭೂಮಿ ಯೋಜನೆಯಲ್ಲಿ ಇವತ್ತು ನಮ್ಮ ಬಡ ಒಬ್ಬ ರೈತರಿಗೆ 10,000 ಯೋಜನೆ ಇರಬಹುದು, 1% ಸಾಲ ಕೊಡ್ತೀವಿ. ಇವತ್ತು ರಾಜ್ಯದ ಜನ ನಮ್ಮ ಸರ್ಕಾರದ ಯೋಜನೆ ಅಭಿವೃದ್ಧಿ ನಿಮ್ಮ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ಮೊದಲು ಅವರು ಅಧಿಕಾರ ಸ್ವೀಕರಿಸಿದಾಗ ಹೇಳಿದ್ರು ಎಲ್ಲ ವಿಧಾನಸೌಧಕ್ಕೆ ಮಂತ್ರಿಗಳು ಬರಬೇಕು, ನಾನೇ ಅವ್ರ ಕಚೇರಿಗೆ ಹೋಗ್ತೀನಿ, ಅವ್ರು ಬರದೇ ಇದ್ರು ಪರವಾಗಿಲ್ಲ ಅಂತ. ಕೊನೆಗೆ ಹೇಳಿದ್ರು ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ, ನಿಷ್ಕ್ರಿಯರಾಗಿದ್ದಾರೆ ಅಂತ. ಆನಂತರ ಹೇಳ್ತಾರೆ ಮಂತ್ರಿಗಳು ವಿಧಾನಸೌಧಕ್ಕೆ ಬರಬೇಕಾಗಿಲ್ಲ, ಅವರು ಪ್ರವಾಸದಲ್ಲೇ ಕೆಲಸ ಮಾಡಲಿ. ಅಂದ್ರೆ ನೀವು ಯಾರು ಬೋರ್ಸಕ್ಕಾಗಲ್ಲ, ಅವ್ರಿಗೆ ನೀವು ಯಾರು ಬರೋಲ್ಲ. ನೀವು ಎಲ್ಲರೂ ಕೂಡ ಈ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿಗಳು ಹಿಡಿತದಲ್ಲಿಲ್ಲ. ಮುಖ್ಯಮಂತ್ರಿಗಳ ಮಾತನ್ನ ಅಪಾರ್ಥವಾಗಿ ತಿಳ್ಕೊಳ್ಳೋದು ಬೇಡ. ಮುಖ್ಯಮಂತ್ರಿಗಳ ಉದ್ದೇಶ, ಅವರ ಯಾವ ಖಾತೆ ಸಚಿವರು ಇರ್ತಾರೆ ಅವರವರ ಖಾತೆಯಲ್ಲಿ ಸಮರ್ಥವಾಗಿ ಜಿಲ್ಲಾ ಕೆಲವು ಸಚಿವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರಾಗಿರ್ತಾರೆ. ಮುಖ್ಯಮಂತ್ರಿಗಳು ಒಂದು ನಿಮಿಷ ನಾನು ಹೇಳ್ತೀನಿ. ಅವರ ಜಿಲ್ಲಾ ಪ್ರವಾಸವನ್ನು ಮುಗಿಸಿ ಕ್ಷೇತ್ರಗಳ ಪ್ರತಿ ವಾರದಲ್ಲಿ 2,000 ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮುಗಿಸಿ ವಿಧಾನಸೌಧದಲ್ಲಿ ಕಡ್ಡಾಯವಾಗಿ
3 ದಿವಸಗಳಕ್ಕಾಗಿ ನಮ್ಮ ಕೆಲಸವನ್ನು ಮುಗಿಸಿ ರಾಜ್ಯಾದ್ಯಂತ ಪ್ರತಿಯೊಬ್ಬ ಸಚಿವರು ಪ್ರವಾಸ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಅವರವರ ಕೆಲಸವನ್ನು ಮಾಡಿಕೊಂಡು ನಮ್ಮ ಸಚಿವರು ಬರ್ತಾರೆ ಅಂತೇಳಿ ಪ್ರಶಂಸೆಯನ್ನು ಮಾಡಿದ್ದಾರೆ. ಯಾರು ಮುಖ್ಯಮಂತ್ರಿಗಳು ಪ್ರಶಂಸೆ ಮಾಡಿದ್ದಾರೆ? ಹೌದು. ನೀವು ವಿಧಾನಸೌಧಕ್ಕೆ ಬರ್ತಾ ಇದ್ರೆ ಅವ್ರು ಇನ್ನೇನ್ ಮಾಡ್ತಾ ಇದ್ರು? ಬರ್ತಾ ಇದ್ರು ಪರವಾಗಿಲ್ಲ, ವಾರದಲ್ಲಿ 3 ದಿವಸ ಕಡ್ಡಾಯವಾಗಿ ನಾನಷ್ಟೆಲ್ಲ ಪ್ರತಿಯೊಬ್ಬ ಸಚಿವರು ಇರ್ತೀವಿ. ನಿಮ್ಮ ಸರ್ಕಾರದಲ್ಲಿ ಈಗ ನಿಮ್ಮ ಇಲಾಖೆ ವಿಚಾರಕ್ಕೆ ಬಂದರೆ ತಾವು ಹೇಳ್ತೀರಿ 10,000 ಕೋಟಿ ರೂಪಾಯಿ ನಾನು ಮುಂದಿನ ಬಜೆಟಲ್ಲಿ ಹಣವನ್ನು ಕ್ರೋಢೀಕರಿಸ್ತೀನಿ, ರಾಜ್ಯದಲ್ಲಿ ಆದಾಯದ ಮೂಲ. ನಿಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಅದನ್ನು ನಿಷೇಧಿಸ್ತೀವಿ ಅಂತ, ಇನ್ನೊಬ್ರು ಹೇಳ್ತಾರೆ ರಾತ್ರಿ 12 ಗಂಟೆವರೆಗೂ ಬಾರು ಎಲ್ಲ ತೆಗೆದಿರಬೇಕು ಅಂತೇಳಿ. ಅಂದರೆ ಒಂದೇ ಸರ್ಕಾರದೊಳಗೆ ಒಂದೇ ಪಕ್ಷದ ಸಚಿವರೊಳಗೆ ಗೊಂದಲಮಯ ಹೇಳಿಕೆ. ಯಾವುದೇ ಕಾರಣಗಳಿದ್ರೆ ಮುಖ್ಯಮಂತ್ರಿಗಳ ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಗೊಂದಲಗಳಿಲ್ಲ. ಈಗಾಗಲೇ ನಾನು ಸ್ಪಷ್ಟವಾಗಿ ನಿನ್ನೆ ಕೋಲಾರದಲ್ಲಿ ಹೇಳಿದ್ದೀನಿ, ಇವತ್ತು ಬೆಂಗಳೂರು ಹೇಳಿದ್ದೀನಿ. ಮಠಾಧೀಶರು ಕೊಟ್ಟಂಥ ಸಲಹೆಯನ್ನು ಖಂಡಿತ ಹೇಳ್ತೀನಿ, ಸ್ವೀಕಾರ ಮಾಡ್ತೀವಿ. ಆದರೆ ವೈಯಕ್ತಿಕವಾಗಿ ನನ್ನೊಬ್ಬನ ತೀರ್ಮಾನ ಅಲ್ಲ, ಮುಖ್ಯಮಂತ್ರಿಗಳು ನಾವು ಸಚಿವ ಸಂಪುಟ ತೀರ್ಮಾನ ಆಗಬೇಕು, ನಂತರ ಅದರ ಬಗ್ಗೆ ಚಿಂತನೆ ಮಾಡಿ. ನಾವು ಹೇಳಿದ್ರಿ ಲಿಂಗಾಯತ ಮುಖ್ಯಮಂತ್ರಿಗಳಿಗೆ ರಾಜ್ಯದಲ್ಲಿ ಸಂಪೂರ್ಣ ಅಧಿಕಾರ ನಡೆಸೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಪದೇ ಪದೇ ಯಾವುದಾದ್ರೂ ಒಂದು ರೀತಿಯಲ್ಲಿ ಕಾಟ ಕೊಡ್ತಾರೆ. ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ವೀರೇಂದ್ರ ಪಾಟೀಲ್ ಅನೇಕ 7 ಜನ ಮುಖ್ಯಮಂತ್ರಿಗಳು ಕೊಟ್ಟಂಥ ಒಂದು ಸಮಾಜ. ಆದರೆ ನಾನು ಯಾವತ್ತೂ ಜಾತಿವಾದಿ ಅಲ್ಲ. ಎಲ್ಲ ವರ್ಗಗಳ ಮತದಾರ ಆಶೀರ್ವಾದದಿಂದ ನಾನಿರ್ಬೋದು, ನಮ್ಮ ಬಹುತೇಕ ಶಾಸಕರು ಸಚಿವರು ಜಾತ್ಯತೀತವಾಗಿ ಆಯ್ಕೆ ಅಂತವರು. ನಾವು ಜಾತ್ಯತೀತ ರಾಜಕಾರಣಿಗಳು. ಆದರೆ ಎಲ್ಲ ಒಂದು ಕಡೆ ಷಡ್ಯಂತ್ರದಿಂದ ನಾವು ಅನೇಕ ಪರಮಾವಧಿ ತಲುಪಿದೆ ಬಿಜೆಪಿ ಸರ್ಕಾರದಿಂದ. ಭಾರತೀಯ ಜನತಾ ಪಾರ್ಟಿ ಜಾತಿವಾದಿ ಯಾವತ್ತಲ್ಲ, ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀವಿ. ನಮ್ಮ ನಾಯಕರಾದ ಯಡಿಯೂರಪ್ಪನವರು ನೋಡಿ, ರಾಜಕಾರಣದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ಜಾತಿ ರಾಜಕಾರಣ ಮಾಡ್ತಾರೆ ನೀವು. ಈ ರಾಜ್ಯದಲ್ಲಿರ್ತಕ್ಕಂಥ 180 ಜಾತಿಗಳಿಗೆ, ಎಲ್ಲ ಮಠಮಾನ್ಯಗಳಿಗೆ ಹಣವನ್ನು ಬಿಡುಗಡೆ ಮಾಡಿದರೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀವಿ. ಆದರೆ ಕಾಂಗ್ರೆಸ್ಸಿನ JDSನ ಅವಧಿಯಲ್ಲಿ ಸಾಮಾಜಿಕ ನ್ಯಾಯ ಕೊಡಲಿಲ್ಲ. ಕೇವಲ ಮಾಧ್ಯಮದಲ್ಲಿ ಬಹಿರಂಗ ಹೇಳಿಕೆ ಕೊಡಿದ್ರು. ಬಜೆಟ್ನಲ್ಲಿ ವಿಶೇಷವಾಗಿ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ನಮ್ಮ ಸರ್ಕಾರ ನಮ್ಮ ಯಡಿಯೂರಪ್ಪನ ಅಧಿಕಾರಕ್ಕೆ ಬಂದರೆ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಅಂದರೆ ಯಡಿಯೂರಪ್ಪನ ತಪ್ಪಾಗಲ್ಲ. ಏನು ನೀವು ರಾಜ್ಯ ಜನತೆ ಮುಂದೆ ಏನು ಹೇಳ್ತೀರಿ? ಕಚ್ಚಾಡ್ತೀರಿ, ಕ್ಷಮೆ ಕೇಳ್ತೀರಿ. ಒಂದು 50 ಸಲ ಆಯ್ತು ಜನರ ಮುಂದೆ ಕ್ಷಮಿಸಿ ಕಾರ್ಯಕರ್ತರೆ, ಕ್ಷಮಿಸಿ ರಾಜ್ಯದ ಜನತೆ, ನಮ್ಮನ್ನು ಕ್ಷಮಿಸಿ ಅಂತ. ವ್ಯತ್ಯಾಸಗಳೇನದು? ಗೊಂದಲ ಆಗಿರಬಹುದು. ನೋಡಿ, ಗೊಂದಲ ಅಲ್ಲ, ಕಾರ್ಯಕರ್ತರಿಗೆ ಇಡೀ ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದೀರಿ. ಈ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಇದೆ, ಗೊಂದಲ ಆಗಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಸರ್ಕಾರವನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಭರವಸೆ ಕೊಡಿದ್ರೆ, ನಮ್ಮ ನಾಯಕರು ಭರವಸೆ ಕೊಟ್ಟರೆ ಒಟ್ಟಾಗಿ ಪ್ರವಾಸ ಮಾಡ್ತಾರೆ. ಎಷ್ಟನೇ ಸಲ ಭರವಸೆ ಕೊಡ್ತಾ ಇದ್ದಾರೆ ಇದನ್ನ? ಎಷ್ಟು ಸಲ ರಾಜಕೀಯ ಅಸ್ಥಿರತೆ ಆಯ್ತು ರಾಜ್ಯದಲ್ಲಿ? ಅನಿಶ್ಚಿತತೆಗೆ ಸಿಲುಕಿದ್ದು ಹೇಗೆ? ಸರ್ಕಾರ ಬಿದ್ದೋಗ ಸ್ಥಿತಿಗೆ ಬಂದವರು ಕಾರಣ ಯಾರು? ಎಲ್ಲವೂ ಕೂಡ ಬಿಜೆಪಿ ಪಕ್ಷ ಮತ್ತು ನಿಮ್ಮ ಸರ್ಕಾರ, ನಿಮ್ಮ ಶಾಸಕರು, ಸಚಿವರುಗಳೇ ಕಾರಣ. ಸರ್ಕಾರ ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿದ್ದಿಲ್ಲ ಅಂತಲ್ಲ, ಆದರೆ ನಡೆದಂಥ ತಪ್ಪುಗಳನ್ನು ಮನವರಿಕೆ ಮಾಡಿಕೊಂಡು, ಆತ್ಮಾವಲೋಕನ ಮಾಡಿಕೊಂಡು, ನಾವು ಮಾಡಿದ ತಪ್ಪನ್ನು ಒಪ್ಕೊಂಡು ನಾವಿವತ್ತು ನಾನಿರ್ಬೋದು, ಯಾರೇ ಇರ್ಬೋದು, ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತೀವಿ. ಖಂಡಿತ ಯಾವುದೇ ಕಾರಣಕ್ಕೆ ನಮ್ಮ ಕಾರ್ಯಕರ್ತ ಗೊಂದಲ ಬೇಡಂತೆ ನಮ್ಮ ನಾಯಕರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ರೈಟ್. ರೇಣುಕಾಚಾರ್ಯ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.